ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಸೀಸನ್ 12ನ ಎಲ್ಲಾ ಸ್ಪರ್ಧೆಗಳನ್ನ ಹಾಕೊಂಡು ದೊಡ್ಡ ಮನೆ ಹಬ್ಬ ಅಂತ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಅದರಲ್ಲಿ ಬಿಗ್ ಬಾಸ್ ಸೀಸನ್ 12ನ ಎಲ್ಲಾ ಸ್ಪರ್ಧೆಗಳು ಇದ್ರು. ಆದರೆ ಶೋನ ಆರಂಭದಲ್ಲಿ ಕಾಣಿಸಿಕೊಂಡಂತಹ ಜಾನ್ವಿ ಅವರು ಶೋನ ಪ್ರೋಗ್ರಾಮ್ ಅಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇನ್ನು ಮೂಲಗಳ ಪ್ರಕಾರ ಕಲರ್ಸ್ ಕನ್ನಡ ಪ್ರೋಗ್ರಾಮ್ ಟೀಮ್ಗೂ ಹಾಗೂ ಜಾನ್ವಿಗೂ ಒಂದು ವಿಷಯದಲ್ಲಿ ಮನಸ್ತಾಪ ಆಗಿ ಕಲರ್ಸ್ ಟೀಮ್ ಜಾನ್ವಿ ಅವರನ್ನು ಶೋ ಸ್ಟಾರ್ಟಿಂಗ್ ಅಲ್ಲಿ ಇದ್ದ ಜಾನ್ವಿ ಅವರನ್ನು ನಂತರ ತೆಗೆದು ಹಾಕಿದ್ದಾರೆ ಎನ್ನಲಾಗ್ತಿದೆ. ನೀವೇ ನೋಡಬಹುದು, ಶೋ ಅಲ್ಲಿ ಬರೀ ಅಶ್ವಿನಿ ಅವರು ಮಾತ್ರ ಕಾಣಿಸ್ತಾ ಇದ್ದಾರೆ, ಇನ್ನು ಜಾನ್ವಿ ಅವರು ಕಾಣಿಸ್ತಾ ಇಲ್ಲ. ಅವರಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ನಿಮಗೆ ಗೊತ್ತಲ್ವಾ. ಇನ್ನು ಕಲರ್ಸ್ ಕನ್ನಡ ಟೀಮ್ ಹಾಗೂ ಜಾನ್ವಿ ನಡುವೆ ನಡೆದೇನು ಅಂತ ನೋಡೋದಾದ್ರೆ, ಬಿಗ್ ಬಾಸ್ 12 ಸೀಸನ್ ಅಲ್ಲಿ ಜಾನ್ವಿ ಅವರು ಇರೋದು ನಿಮ್ಗೆಲ್ಲ ಗೊತ್ತೇ ಇತ್ತು. ಹಾಗೆ ಪ್ರತಿ ಶನಿವಾರ ಕಿಚ್ಚ ಸುದೀಪ್ ಅವರು ಪಂಚಾಯಿತಿ ಮಾಡ್ತಾರೆ, ಹಾಗೆ ಪ್ರತಿ ವಾರ ಯಾರ್ದಾರು ಪಾರ್ಟಿಸಿಪೆಂಟ್ ಮೇಲೆ ಅವರು ಮಾತಾಡ್ತಾರೆ. ಆ ಸ್ಕ್ರಿಪ್ಟ್ ಎಲ್ಲ ಕಲರ್ಸ್ ಟೀಮ್ ಅವರು ಸುದೀಪ್ ಸರ್ ಅವ್ರಿಗೆ ಕೊಟ್ಟಿರ್ತಾರೆ. ಆ ವೀಕಲ್ಲಿ ಯಾವುದೇದು ಹೈಲೈಟ್ಸ್ ಅಂತ ಹೇಳಿರ್ತಾರೆ. ಹೀಗೆ ಮಿಡಲ್ ಅಲ್ಲಿ ಒಂದು ವಾರ ಜಾಹ್ನವಿ ಅವರ ವಿಷಯ ಕೂಡ ಪಂಚಾಯಿತಿಯಲ್ಲಿ ಬರುತ್ತೆ. ಆಗ ಸುದೀಪ್ ಸರ್ ಅವರು ಜಾಹ್ನವಿ ಅವರೇ ಕೇಳ್ಕೊಂಡು ಬಿಗ್ ಬಾಸ್ಗೆ ಬಂದಿರೋದು, ಅವರ ಇನ್ಫ್ಲೂಯೆನ್ಸ್ ಅಥವಾ ಅವರ ಪ್ರಭಾವ ಬೀರಿ ಬಂದಿದ್ದಾರೆ ಅನ್ನೋ ಹಾಗೆ ಹೇಳಿದರು. ಇನ್ನು ಆ ವೀಕಲ್ಲಿ ಈ ವಿಷಯನ ಜಾಹ್ನವಿ ಅವರು ಅಶ್ವಿನಿ ಅವರ ಹತ್ರ ಹೇಳ್ಕೊಂಡು ಬೇಜಾರಾಗಿದ್ದು ಕೂಡ ಉಂಟು. ಇನ್ನು ಈ ಮಾತಿನಿಂದ ಬೇಜಾರಾಗಿದ್ದ ಜಾಹ್ನವಿ ಅವರು ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ಟೈಮಲ್ಲಿ ಕಲರ್ಸ್ ಕನ್ನಡದ ಹೆಡ್ ಅನ್ನು ಕೇಳಿದ್ದಾರೆ. ನೀವು ಯಾಕೆ ಹಾಗೆ ಸುದೀಪ್ ಸರ್ ಹತ್ರ ಹೇಳಿಸಿದ್ರಿ, ನಾನೇ ಕೇಳ್ಕೊಂಡು ಬಂದೆ ಅಂತ. ಅದರಿಂದ ಬೇರೆ ಕಂಟೆಸ್ಟೆಂಟ್ ಮುಂದೆ ನನ್ನ ಮರ್ಯಾದೆ ಹೋಯಿತು, ನನ್ನ ಇಮೇಜ್ ಹಾಳಾಯಿತು ಅಂತ ಎಲ್ಲ ಗಲಾಟೆ ಮಾಡಿದ್ದಾರೆ. ನನ್ನದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ, ಅವರೆಲ್ಲ ನನ್ನ ಬಗ್ಗೆ ಏನು ತಿಳ್ಕೊತಾರೆ ಅಂತ ಎಲ್ಲ ಹೇಳಿ ಗಲಾಟೆ ಮಾಡಿದ್ದಾರೆ. ಹೀಗೆ ಜಾಹ್ನವಿ ಮತ್ತು ಕಲರ್ಸ್ ಪ್ರೋಗ್ರಾಮ್ ಹೆಡ್ ಇಬ್ರಿಗೂ ಮಾತಿಗೆ ಮಾತು ಬೆಳೆದಿದೆ. ಈ ಘಟನೆ ಆದ ಬಳಿಕ ಜಾಹ್ನವಿ ಅವರನ್ನು ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ಇಂದ ದೂರನೇ ಇಡಲಾಗಿದೆ. ಆರಂಭದಲ್ಲಿ ಇದ್ದ ಜಾಹ್ನವಿ ಆಮೇಲೆ ಶೋಲಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇನ್ನು ಜಾಹ್ನವಿ ಅವರು ಕಲರ್ಸ್ ಕನ್ನಡದಲ್ಲಿ ತುಂಬಾನೇ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ದಾರೆ. ನಮ್ಮಮ್ಮ ಸೂಪರ್ ಸ್ಟಾರ್, ಸವಿರುಚಿ, ರೆಡ್ ಕಾರ್ಪೆಟ್, ಹೀಗೆ ಹಲವಾರು ಪ್ರೋಗ್ರಾಮ್ಗಳಲ್ಲಿ ಅವರು ಮೊದಲೇ ಮಾಡಿದ್ದಾರೆ. ಆದರೆ ಈ ಇನ್ಸಿಡೆಂಟ್ ಆದ್ಮೇಲೆ ಕಲರ್ಸ್ ಕನ್ನಡ ಅವರು ಜಾಹ್ನವಿ ಅವರಿಗೆ ಮತ್ತೆ ಅವಕಾಶ ಕೊಡ್ತಾರಾ ಇಲ್ಲ ಗೇಟ್ ಪಾಸ್ ಕೊಡ್ತಾರಾ ಅಂತ ಕಾದು ನೋಡ್ಬೇಕಷ್ಟೇ. ಇನ್ನು ಜಾಹ್ನವಿ ಅವರು ಪ್ರತಿಭಾವಂತ ನ್ಯೂಸ್ ರೀಡರ್ ಆಗಿದ್ದವರು, ಅದು ಎಲ್ಲರಿಗೂ ಗೊತ್ತೇ ಇದೆ. ಹಾಗೆ ರೀಸೆಂಟ್ ಆಗಿ ಅವರು ಅಧಿಪತ್ರ ಅನ್ನೋ ಮೂವಿಲ್ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನೋಡೋಣ ಜಾಹ್ನವಿ ಹಾಗೆ ಕಲರ್ಸ್ ಕನ್ನಡ ಅವರ ಸಂಬಂಧ ಹೀಗೆ ಮುಂದುವರಿಯುತ್ತಾ ಇಲ್ಲ ಇಲ್ಲಿಗೆ ಕಟ್ ಆಫ್ ಆಗುತ್ತಾ ಅಂತ. ಇನ್ನು ಜಾಹ್ನವಿ ಅವರಿಗೆ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸೋಣ. ಇನ್ನು ಈ ಘಟನೆ ಬಗ್ಗೆ ಕಲರ್ಸ್ ಕನ್ನಡ ಅಥವಾ ಜಾಹ್ನವಿ ಅವರೇ ಸ್ಪಷ್ಟನೆ ಕೊಡಬೇಕು. ಇದೇ ಕಾರಣಕ್ಕಾಗಿ ಜಾಹ್ನವಿ ಅವರನ್ನು ಆ ಪ್ರೋಗ್ರಾಮ್ ಇಂದ ಹೊರಗಡೆ ಇಡಲಾಗಿತ್ತಾ ಅಥವಾ ಬೇರೆ ಯಾವ್ದರ ಕಾರಣ ಇದೆಯಾ ಅಂತ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ.